ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸೈಟ್ನ ತೋರಿಸ್ತೀನಿ ನಿಮಗೋಸ್ಕರ. ಈ ಎರಡು ಸೈಟ್ ಬಂದ್ಬಿಟ್ಟು ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ನು, ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ನು, ಆಮೇಲೆ ಸ್ಕೂಲ್ಸು, ಮಾಲ್ಸು, ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್ಸ್, ಈ ಎಲ್ಲ ಒಂದು ಫೆಸಿಲಿಟಿಗೆ ಹತ್ತಿರವಾಗಿರೋ ಒಂದು ಲೇಔಟ್ನ, ಎರಡು ಲೇಔಟ್ನ ನಾನು ತೋರಿಸ್ತೀನಿ. ಇದರಲ್ಲಿ ಎರಡು ಸೈಟು ಎರಡು ಡಿಫ್ರೆಂಟ್ ಲೇಔಟಲ್ಲಿದೆ. ಸೊ ಹಂಗಾಗಿ ಯಾರು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಾದಮೇಲೆ ನಿಮಗೆ ಸ್ಯೂಟಬಲ್ ರೇಟು ಇದ್ದರೆ ಆಮೇಲೆ ಬೇಕಾದ್ರೆ ಬಂದು ಬೈ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾರ ಈ ಲೇಔಟ್ ಬಂದ್ಬಿಟ್ಟು ನಿಮಗೆ ಅರುಣ್ ಕುಮಾರ್ ಗಾರ್ಡನ್ ಅಂತ ಈ ಒಂದು ಲೇಔಟಲ್ಲಿ ಬರುತ್ತೆ. ಇದೊಂದು ಅರುಣ್ ಕುಮಾರ್ ಗಾರ್ಡನ್, ಈ ಒಂದು ಲೇಔಟ್ ಹೆಸರು. ಈ ಲೇಔಟು ನಿಮಗೆ ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್, ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ ಬ್ಯಾಕ್ ಸೈಡ್ಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಈ ಯಶವಂತಪುರ, ಮಲ್ಲೇಶ್ವರಮು, ಜಯನಗರ, ಕೆಂಗೇರಿ ಈ ಕಡೆ ಹೆಂಗೆ ಅಫಿಷಿಯಲ್ ಆಗಿ ಲೇಔಟ್ಗಳು ಇರ್ತಾವೋ ಆ ಥರ ಮೇಂಟೆನೆನ್ಸ್ ಮಾಡಿರ್ತಾರೋ ಅದೇ ಥರ ಮೇಂಟೆನೆನ್ಸು ಈ ಲೇಔಟಲ್ಲಿ ನೀವು ಕಾಣ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ರೋಡ್ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಸ್ಯಾನಿಟರಿ ಆಗಲಿ, ಡ್ರೈನೇಜ್ ಆಗಲಿ ಎಲ್ಲನೂ ಕಂಪ್ಲೀಟ್ ಆಗಿರೋ ಲೇಔಟ್ ಇದು. ನಿಮಗೆ ಹೇಳ್ತೀನಲ್ಲ, ಅಷ್ಟು ಸೈಲೆನ್ಸ್ ಆಗಿ ಅಫಿಷಿಯಲ್ ಆಗಿ ಈ ಲೇಔಟು ಇದೆ. ನೋಡಿ, ನಾನು ಸುತ್ತಮುತ್ತ ಎಲ್ಲ ತೋರಿಸಿದ್ದೀನಿ ನಿಮಗೆ. ಈಗ ಸೈಟ್ನ ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ರೋಡು ಕೂಡ ಎಲ್ಲ ಆಗಿದೆ, ಸುತ್ತಮುತ್ತ ಮನೆಗಳು ಆಗಿದ್ದಾವೆ. ನಿಮಗೆ ಏನು ತುಂಬ ಅಫಿಷಿಯಲ್ಲಾಗಿ ಇರೋ ಜನಗಳು ಅಂತಲೇ ಹೇಳ್ಬೋದು ಈ ಏರಿಯಾದಲ್ಲಿ. ನೋಡಿ ಫ್ರೆಂಡ್ಸ್, ಈಗ ನಾನು ಹೋಗ್ತಾಯಿದ್ದೀನಲ್ಲ, ನೋಡಿ ಅಲ್ಲಿ ರೈಟ್ ಸೈಡ್ಗೆ ಸೈಟ್ ಇದೆ. ಆ ಸೈಟೇ ಈಗ ಸೇಲ್ಗಿರೋದು. ಇದು ಬಂದು ಮೆಷರ್ಮೆಂಟ್ ಬಂದ್ಬಿಟ್ಟು ನಾನು ಹೇಳ್ತೀನಿ 30-45, ಟೋಟಲ್ 1350 ಸ್ಕ್ವೇರ್ ಫೀಟ್ ಬರುತ್ತೆ. ಟೋಟಲ್ 1350 ಸ್ಕ್ವೇರ್ ಫೀಟು. ಇದು 30-45 ಮೆಷರ್ಮೆಂಟಲ್ಲಿ ಟೋಟಲ್ 1350 ಅಂದರೆ 1350 ಸ್ಕ್ವೇರ್ ಫೀಟ್ ಇರೋದು ಜಾಗ ಇದು. ನಿಮಗೆ ಈಸ್ಟ್ ವೇಸ್ ಸೈಟ್ ಬರುತ್ತೆ. ಏಕಾತ ಪ್ರಾಪರ್ಟಿ ಆಗಿರುತ್ತೆ. ಆಮೇಲೆ ನಿಮಗೆ ವಾಟ್ರಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಇಲ್ಲಿ ಏನು ಇಶ್ಯೂಸ್ ಇರೋಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು ಫ್ರೆಂಡ್ಸ್ ಈಗಲೇ ಹೇಳ್ಬಿಡ್ತೀನಿ, ಇದ್ರ ಪ್ರೈಸ್ ಬಂದ್ಬಿಟ್ಟು 11,000 ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಈಗ ಇನ್ನೊಂದು ಲೇಔಟಲ್ಲಿ ಇದೇ ಥರ ಇನ್ನೊಂದು ಲೇಔಟು, ಅಫಿಷಿಯಲ್ ಲೇಔಟಲ್ಲಿ ನಾನು ಇನ್ನೊಂದು ಸೈಟ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಸೈಟೇ ಇನ್ನೊಂದು ಸೈಟು. ಇದು ಮೆಷರ್ಮೆಂಟ್ ಬಂದ್ಬಿಟ್ಟು 42ಗೆ 40 ಇದೆ. 42ಗೆ 40 ಮೆಷರ್ಮೆಂಟ್ ಬರುತ್ತೆ. ಇದು ಕೂಡ ಈಸ್ಟ್ ನಾರ್ತ್ ಕಾರ್ನರ್ ಸೈಟ್ ಆಗಿದೆ. ಇದ್ರದ್ದು ಬೆಲೆ ಕೂಡ ಸೇಮ್ 11,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಎರಡೂ ಸೈಟ್ಗೂ ನಾನು ಏನು ತೋರಿಸಿದ ಎರಡೂ ಸೈಟು ಫುಲ್ಲು ಅಫಿಷಿಯಲ್ ಲೇಔಟಲ್ಲಿ ಡೆವಲಪ್ಮೆಂಟ್ ಆಗಿರೋ ಏರಿಯಾದಲ್ಲಿ ಇರೋ ಸೈಟ್ಗಳು. ಎರಡೂ ಸೈಟ್ಗೂ ನೆಗೋಷಿಯಬಲ್ ಇರುತ್ತೆ ರೇಟಲ್ಲಿ. ನೀವು 100% ನಿಮಗೆ ಮೊದಲು ಏರಿಯಾ ನೋಡ್ಕೊಳ್ಳಿ, ಜಾಗ ನೋಡ್ಕೊಳ್ಳಿ, ಲೇಔಟ್ ನೋಡ್ಕೊಳ್ಳಿ. ಮೊದಲು ಆ ಜಾಗ ಓಕೆ ಆಯಿತು ಅಂದರೆ ನಿಮಗೆ ರೇಟೂ ಓಕೆ ಆಯಿತು ಅಂದರೆ ಬನ್ನಿ, ಕೂತ್ಕೊಂಡು ಮಾತಾಡ್ತೀನಿ ಓನರ್ ಹತ್ರ. ನೆಗೋಷಿಯಬಲ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಹಂಗಾಗಿ ನಿಮಗೆ ಇದು ಯಾರ್ಯಾರು ಸ್ವಲ್ಪ ನನಗೆ ಕಾಮಾಗಿರಬೇಕು, ಚೆನ್ನಾಗಿರಬೇಕು, ರೋಡೆಲ್ಲ ಒಂದು 30 ಫೀಟ್ ಇರಬೇಕು, ಡೆವಲಪ್ಮೆಂಟ್ ಆಗಿರಬೇಕು, ಮೇಯ್ನ್ ರೋಡ್ಗೆ ಹತ್ರ ಇರಬೇಕು ಅನ್ನೋರು ಮಾಡ್ತಾ ಇರೋರಿಗೆ ಈ ಎರಡೂ ಲೇಔಟ್ಗಳು ತುಂಬಾ ಚೆನ್ನಾಗಿರೋ ಲೇಔಟ್ಗಳು ಜಾಗ ಅಂತಲೂ ಹೇಳ್ಬೋದು. ಆಮೇಲೆ ಸ್ವಲ್ಪ ಬಜೆಟ್ ಕಮ್ಮಿ ಇರೋರಿಗೆ ನಾನು ಇದನ್ನು ಚೂಸ್ ಮಾಡಲ್ಲ. ನಿಮಗೆ ಬಜೆಟ್ ಕಮ್ಮಿ ಇರೋರಿಗೆ ನಾನು ಬೇರೆ ಸೈಟ್ಗಳನ್ನ ನಾನು 100% ಬೇರೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ದಯವಿಟ್ಟು ಬೇಜಾರಾಗ್ಬಿಟ್ಟು ಬಜೆಟ್ ಕಮ್ಮಿಯಲ್ಲಿ ಸ್ಕ್ವೇರ್ ಫೀಟಲ್ಲಿ ಎಕ್ಸ್ಪೆಕ್ಟ್ ಮಾಡೋರು ನಾನು ಬೇರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ಸೈಟ್ಗಳು ಬಂದರೂ ಕಮ್ಮಿ ಬಜೆಟಲ್ಲಿ ಅದನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. 100% ಆ ಥರ ಬಜೆಟಲ್ಲೂ ಕೂಡ ನಾನು ಸೈಟ್ಗಳನ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕೂಡ ಈಸ್ಟ್ ನಾರ್ತ್ ಕಾರ್ನರ್ ಸೈಟು 42ಗೆ 40 ಇದೆ. ಇದು ಕೂಡ ಏಕಾತ ಪ್ರಾಪರ್ಟಿ ಆಗಿದೆ. ನಿಮಗೆ ಮೆಟ್ರೋ ಸ್ಟೇಷನ್ಗೆ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಬರುತ್ತೆ. ಇದ್ರ ಲೇಔಟ್ ಹೆಸರು ಬಂದ್ಬಿಟ್ಟು ಬಂಬು ಗಾರ್ಡನ್ ಅಟ್ಯಾಚ್ಗೆ NJ ಗಾರ್ಡನ್ ಲೇಔಟ್ ಅಂತ. ಈ ಲೇಔಟ್ ಹೆಸರು ಬಂಬು ಗಾರ್ಡನ್ ಅಟ್ಯಾಚ್ಗೆ NJ ಗಾರ್ಡನ್ ಲೇಔಟ್ ಅಂತ. ನೋಡಿ, ಇದರಲ್ಲೂ ಸೇಮ್ ಸ್ಯಾನಿಟರಿ, ಡ್ರೈನೇಜು, ರೋಡು 30 ಫೀಟ್ ರೋಡ್ ಇದೆ. ಪ್ರತಿಯೊಂದಕ್ಕೂ ನಂಬರ್ ಹಾಕಿದ್ದಾರೆ ಸೈಟ್ಗಳಿಗೆಲ್ಲ. ಹಂಗಾಗಿ ನಿಮಗೆ ಎಲ್ಲೂ ಕನ್ಫ್ಯೂಷನ್ ಆಗೋಲ್ಲ. ಎಲ್ಲ ನೀಟಾಗಿ ಅಳತೆ ಮಾಡಿರ್ತಾರೆ. ಈ ಲೇಔಟಲ್ಲಿ ನಿಮಗೆ ಪಾರ್ಕು ಕೂಡ ಅವೈಲೇಬಲ್ ಇದೆ. ಸೊ ಹಂಗಾಗಿ ಅದ್ರ ಜೊತೆಗೆ ಇನ್ನೂ 2 ಸೈಟು ಈ ಲೇಔಟಲ್ಲಿ ಅವೈಲೇಬಲ್ ಇದೆ. ಬಟ್ ಎರಡು ಬಿಗ್ ಸೈಜು ಸೈಟ್ ಅಂತಲೇ ಹೇಳ್ಬೋದು.
ಒಂದು 40-60 ಒಂದು ಸಮಥಿಂಗ್ ಇನ್ನೊಂದು ಸ್ವಲ್ಪ ಏನೋ ವೇರಿಯೇಷನ್ಸಲ್ಲಿ ಮೆಜರ್ಮೆಂಟಲ್ಲಿ ಇನ್ನೂ 2 ಸೈಟು ಈ ಲೇಔಟಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ನೋಡಿ, ನಾನು ಪಾರ್ಕ್ ತೋರಿಸ್ತಾ ಇದ್ದೀನಿ. ಅದರ ಏನೋ ಲೇಔಟಲ್ಲಿರೋ ಪಾರ್ಕ್ನ ತೋರಿಸ್ತಾ ಇದ್ದೀನಿ. 2 ಪಾರ್ಕ್ ಇದ್ದಾವೆ. ಈ ನೋಡಿ, ಈ 40-42 ಸೈಟ್ ಎದುರುಗಡೆ ಒಂದು ಪಾರ್ಕು, ಆಮೇಲೆ ಅದರ ಆಪೋಸಿಟ್ ಒಂದು ಪಾರ್ಕ್ ಕೂಡ ಅವೈಲೇಬಲ್ ಇದ್ದಾವೆ. ಫುಲ್ಲು ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಯಾರು ಏನೋ ಮೇಂಟೆನೆನ್ಸ್ ಇಲ್ದಂಗೆ ಏನಿಲ್ಲ, ಎಲ್ಲ ನೀಟಾಗಿ ಇದೆ. ನೀವು ಪಾರ್ಕಿಂಗ್ ಬೇಕಾದ್ರೆ, ನೀವು ಪಾರ್ಕಿಂಗ್ ಮನೆ ಕಟ್ಟಬೇಕಾದ್ರೆ ಪಾರ್ಕಿಂಗ್ ಬಿಟ್ಕೊಂಡ್ರೂ ಪರವಾಗಿಲ್ಲ, ಬಿಟ್ಕೊಂಡೇ ಇದ್ರೂ ಪರವಾಗಿಲ್ಲ. ಯಾಕಂದರೆ ಅಷ್ಟು ರೋಡು ಎಕ್ಸ್ಟೆಂಡ್ 30 ಫೀಟ್ ರೋಡ್ ಆಗಿರೋದ್ರಿಂದ ನೀವು ಆರಾಮ್ಸೆ ಇಲ್ಲಿ ಹೊರಗಡೆ ಕೂಡ ಪಾರ್ಕ್ನ ಮಾಡ್ಕೊಬೋದು ನಿಮ್ಮ ಗಾಡಿಗಳನ್ನ. ಫ್ರೆಂಡ್ಸ್, ಸುತ್ತ ಕಾಂಪೌಂಡ್ ಹಾಕಿ ಗೇಟೆಡ್ ಕಮ್ಯುನಿಟಿಲಿ ಈ ಲೇಔಟ್ಗಳು ಬರ್ತವೆ. ಹಂಗಾಗಿ ನಿಮಗೆ ಫುಲ್ಲು ಸೇಫ್ಟಿ ಕೂಡ ಇದೆ. ಆಮೇಲೆ ಎಷ್ಟೋ ಜನ ನನಗೆ ಏನು ನಾಗಸಂದ್ರ ಮೆಟ್ರೋ ಸ್ಟೇಷನ್ನು, ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದಾದ್ರೂ ಸೈಟ್ಗಳು ಇದ್ದರೆ ತೋರಿಸಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದ್ರಿ. ಹಾಗಾಗಿ ಅವ್ರಿಗೆ ಅಂತಲೇ ಇದನ್ನು ಹೇಳ್ಬೋದು. ಫ್ರೆಂಡ್ಸ್, ಇದು ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಹೇಳ್ತೀನಲ್ಲ, ಯಾವುದೇ ಒಂದು ಕನ್ವೀನಿಯೆಂಟ್ ಇರೋದು ಮೆಟ್ರೋ ಸ್ಟೇಷನ್ಗೆ ಹತ್ರ ಇರೋದು ಆಲ್ಮೋಸ್ಟ್ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಓನರ್ ಜಾಸ್ತಿನೇ ರೇಟ್ ಹೇಳಿರ್ತಾರೆ. ಸೊ ಹಂಗಾಗಿ ಯಾರು ಈ ಬಜೆಟಲ್ಲಿ ಏನೋ ಥಿಂಕ್ ಮಾಡ್ತಾಯಿದ್ರು, ತೊಗೊಬೇಕು ಅಂತ ನೋಡ್ತಾಯಿದ್ರು, ನಂದು ಈ ಬಜೆಟಲ್ಲಿದೆ, ಇಷ್ಟು ಸಾಕು, ಈ ಬಜೆಟಲ್ಲಿ ಇದ್ದರೆ ಓಕೆ ನಾನು ತೊಗೊಬೋದು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂಥವ್ರಿಗೆ ಈ ಲೇಔಟು ಜಾಗ ಸೈಟು ಅಂತಲೇ ಹೇಳ್ಬೋದು. ನಾನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಇದ್ದು ಏನೋ 2 ಸೈಟು ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ತೋರಿಸಿದ ಸೈಟು ಪ್ಲಸ್ ಈ ಸೈಟು, 2 ಸೈಟು ವ್ಯಾಲ್ಯೂ ಪ್ರೈಸ್ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ಗೆ ಫಸ್ಟ್ನೇ ಇದಕ್ಕೆ ಸೈಟ್ಗೆ 11,000 ಹೇಳ್ತಾರೆ, ಎರಡನೇ ಸೈಟ್ಗೆ 11,500 ಸ್ಕ್ವೇರ್ ಫೀಟ್ ಹೇಳ್ತಾರೆ. ಸೊ ಹಂಗಾಗಿ ನೆಗೋಷಿಯಬಲ್ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಓಕೆ ಆದರೆ ಬನ್ನಿ, ನೆಗೋಷಿಯಬಲ್ ಕೂಡ ಮಾಡಿಕೊಡ್ತೀನಿ. ಆಮೇಲೆ ವಿಡಿಯೋದಲ್ಲಿ ನಾನು ಏನಾದರೂ ಹೇಳೋದು ಮರ್ತೋಗಿದ್ದರೆ ದಯವಿಟ್ಟು ಬೇಜಾರಾಗಬೇಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿದ್ದೀನಿ. ಅದಲ್ಲದೆ ನೀವು ಬೇಕಾದ್ರೆ ಕಾಲ್ ಮಾಡಿ ತಿಳ್ಕೊಬೋದು, ವಾಟ್ಸಪ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಅಲ್ಲೂ ಕೂಡ ನಾನು 100% ತಿಳಿಸ್ಕೊಡ್ತೀನಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ನಾನು ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಯಾಕಂದರೆ ಗಾಡಿ ಓಡಿಸ್ತಾ ಇರ್ತೀನಿ, ಇಲ್ಲ ನಾನು ಪರ್ಸ್ನಲ್ ಕೆಲಸದಲ್ಲಿ ಇರ್ತೀನಿ. ಹಂಗಾಗಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು 100% ನಿಮ್ಮ ರಿಪೀಟ್ ಕಾಲ್ ಮಾಡೇ ಮಾಡ್ತೀನಿ. ಸೊ ಆವಾಗ ನಾನು ನಿಮಗೆ ಏನೇ ಡೌಟ್ಸ್ ಇದ್ದರೂ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಆಮೇಲೆ ಯಾರ್ಯಾರು ಲೋ ಬಜೆಟಲ್ಲಿ ಸೈಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅವ್ರಿಗೂ ಕೂಡ ನಾನು 100% ಮುಂದಿನ ದಿನಗಳಲ್ಲಿ ಆ ಸೈಟ್ಗಳು ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಸೈಟ್ಗಳು ಯಾವುದಿದ್ದಾವೋ ಆ ಲೋ ಬಜೆಟಲ್ಲಿ ನಾನು 100% ಅದನ್ನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಪ್ರಮೋಷನ್ ಕೊಡ್ತೀನಿ. ಸೊ ಅವನ್ನ ನೋಡಿ ಆ ರೇಂಜಲ್ಲಿರೋರು ಬೇಕಾದ್ರೆ ಬಂದು ತೊಗೊಬೋದು. ಆಮೇಲೆ ಇದಲ್ದಲ್ಲೇ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಮನೆಗಳು ಇದ್ದಾವೆ, ಸೈಟ್ಗಳಿದ್ದಾವೆ, ಡಿಫ್ರೆಂಟ್ ರೇಂಜು ಏನು ಅಂದರೆ ಏನು 60 ಲ್ಯಾಕ್ಸು 70 ಲ್ಯಾಕ್ಸು ಆ ರೇಂಜಲ್ಲೂ ಕೂಡ ಮನೆಗಳು ಅವೈಲೇಬಲ್ ಇದ್ದಾವೆ. ಆಮೇಲೆ ಮೋರ್ ದೆನ್ ಅಪ್ ಟು 2 crore ಮನೆಗಳು ಅವೈಲೇಬಲ್ ಇದೆ. ಆ ರೇಂಜು ನಿಮಗೆ ಯಾವುದಾದ್ರೂ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವೀಡಿಯೋನ ಗಮನಿಸಿ. ನಿಮ್ಮ ರೇಂಜ್ ಮನೆಗಳು 100% ಸಿಗ್ತವೆ. ಪ್ರತಿಯೊಂದು ವೀಡಿಯೋನ ಗಮನಿಸಿ, ಅದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆದರೆ ನನಗೆ ಅದಕ್ಕೂ ಕೂಡ ಕಾಲ್ ಮಾಡಿ. ಆಮೇಲೆ ಹೇಳ್ತೀನಲ್ಲ, ಎಷ್ಟೋ ಜನ ವಿಡಿಯೋ ನೋಡಿರಲ್ಲ, ಕೇಳ್ತೀರಾ ನೀವು. ಪ್ರತಿಯೊಂದು ನನ್ನ ಚಾನಲ್ನಲ್ಲಿ ಎಷ್ಟೊಂದು ಹತ್ತತ್ರ ಒಂದು 70 ವಿಡಿಯೋ ಇದ್ದಾವೆ. ಆ 70 ವೀಡಿಯೋದಲ್ಲಿ ಒಂದೊಂದು ಆಲ್ರೆಡಿ ಸೇಲ್ ಆಗಿರ್ತವೆ, ಒಂದೊಂದು ಆಗಿರಲ್ಲ. ಹಂಗಾಗಿ ನೀವು ಯಾವುದಾದ್ರೂ ಗಮನಿಸಿ, ಯಾವುದಾದ್ರೂ ಓಕೆ ಇದ್ದರೆ, ನಿಮ್ಮ ಬಜೆಟ್ಗೆ ಓಕೆ ಇದ್ದರೆ ಒಂದ್ಸರಿ ನನಗೆ ಕಾಲ್ ಮಾಡಿ ಕೇಳ್ಕೊಂಡು ಅದು ಅವೈಲೇಬಲ್ ಇದ್ದರೆ 100% ಅದನ್ನು ಬಂದು ನೀವು ಬೈ ಮಾಡ್ಬೋದು. ನಾನು ಮತ್ತೆ 2 ಸೈಡ್ನ ಮೆಜರ್ಮೆಂಟು ಡೀಟೇಲ್ಸು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಫಸ್ಟ್ ಸೈಟ್ ಬಂದ್ಬಿಟ್ಟು ಹರಿಕುಮಾರ್ ಗಾರ್ಡನ್ ಅಂತ ಲೇಔಟ್. ಅದರಲ್ಲಿ 30-45 ಮೆಜರ್ಮೆಂಟು ಟೋಟಲ್ 1350 ಸ್ಕ್ವೇರ್ ಫೀಟ್ ಬರುತ್ತೆ. ಏಕಾತ ಪ್ರಾಪರ್ಟಿ ಆಗಿರುತ್ತೆ, ಈಸ್ಟ್ ಫೇಸ್ ಪ್ರಾಪರ್ಟಿ ಆಗಿರುತ್ತೆ. ನಿಮಗೆ ಮೆಟ್ರೋ ಸ್ಟೇಷನ್ಗೆ ಅಂದರೆ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆ ಲೇಔಟ್ ಬರುತ್ತೆ. ಅದ್ರ ಪ್ರೈಸ್ ಬಂದ್ಬಿಟ್ಟು 11,000 ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಲೇಔಟು, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ವಿಡಿಯೋ, ಆ ಲೇಔಟ್ ಬಂದ್ಬಿಟ್ಟು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇರುತ್ತೆ. 40 ಸೈಜ್ ಮೆಜರ್ಮೆಂಟ್ ಇರುತ್ತೆ. ಆಮೇಲೆ ಏಕಾತ ಪ್ರಾಪರ್ಟಿ ಕೂಡ ಇದನ್ನು. ಈ ಲೇಔಟ್ ಹೆಸರು ಬಂದ್ಬಿಟ್ಟು ಏನು ಬಂಬೂ ಗಾರ್ಡನ್ ಅಟ್ಯಾಚ್ಗೆ NJ ಗಾರ್ಡನ್ ಲೇಔಟ್ ಅಂತ ಈ ಲೇಔಟ್ ಹೆಸರು.
ಇದು ಪ್ರೈಸ್ ಬಂದ್ಬಿಟ್ಟು 11,500 per ಸ್ಕ್ವೇರ್ ಫೀಟ್ ಇರುತ್ತೆ. ನೆಗೋಷಿಯಬಲ್ ಕೂಡ ಇದು ಕೂಡ ನೆಗೋಷಿಯಬಲ್ ಇರುತ್ತೆ. ಹಾಗಾಗಿ ಯಾರು ಈ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೋ, ಈ ರೀತಿ ಫೆಸಿಲಿಟಿಯಲ್ಲಿ ಲೇಔಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದಲ್ಲದೆ ಲೋ ಬಜೆಟಲ್ಲಿ ಎಕ್ಸ್ಪೆಕ್ಟ್ ಮಾಡೋರಿಗೂ ಕೂಡ ನಾನು 4-5 ಡೇಸ್ ಬ್ಯಾಕು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಅದು ಮಾದನಾಯಕನಹಳ್ಳಿಯಲ್ಲಿ 1,500 ಸ್ಕ್ವೇರ್ ಫೀಟಲ್ಲಿ ಒಂದು ಸೈಟ್ನ ತೋರಿಸಿದ್ದೆ. ಆ ಥರ ಎಕ್ಸ್ಪೆಕ್ಟ್ ಮಾಡೋರಿಗೂ ಕೂಡ ಇನ್ನೂ ಹಲವು ಸೈಟ್ಗಳು ಮಾದನಾಯಕನಹಳ್ಳಿಯಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು. ನಿಮ್ಗೆ ಇನ್ನೂ ಏನೇ ಸೈಟ್ ಅಲ್ಲದೆ ಮನೆಗಳಿಗೂ ಕೂಡ ನನಗೆ ಕಾಲ್ ಮಾಡ್ಬೋದು, ಡೀಟೇಲ್ಸ್ನ ತಿಳ್ಕೊಬೋದು. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.